ಸುಬ್ಬಣ್ಣನ ಆಲೆ ಮನೆಗೆ ಸ್ವಲ್ಪ ಬೇಗನೆ ಹೋಗೋದೆಂದು ಹೊರಟರೆ ಹಾದಿ ಬದಿ ಕಬ್ಬಿನ ಗದ್ದೆಯಲ್ಲಿ ಆಗ ಕಬ್ಬು ಕೊಡಿಯುವ ಕೆಲಸ ಜೋರಿನಿಂದ ನಡೆಯುತ್ತಿತ್ತು. ನಮ್ಮೂರಿನವರೇ ಆದ ನಾಗ್ಯ, ಸಿರಿ, ಮಾದೇವ ಗುದ್ದಲಿಯಿಂದ ಅಗೆದು ಕಬ್ಬಿನ ಗಿಡ ಕೆಡವುತ್ತಿದ್ದರೆ ಸಾದೇವ, ಸುರೀಶ, ಸಂತು ಎಲ್ಲ ರವದಿ ತೆಗೆದು ಕಬ್ಬು ರಾಶಿ ಹಾಕುತ್ತಿದ್ದರು. ನಂತರ ದೊಡ್ಡದಾಗಿ ಕಟ್ಟಿದ ಕಬ್ಬಿನ ಹೊರೆ 4 ಮಂದಿ ಸೇರಿ ಒಬ್ಬನ ಹೆಗಲ ಮೇಲಿಟ್ಟು ಆತ ಹೊತ್ತು ಸಾಗುವ ಸಂಭ್ರಮ ಜೋರಾಗಿತ್ತು. ಮುಂದೆ ನೋಡುತ್ತಿದ್ದಂತೆ ಒಬ್ಬರ ಹಿಂದೆ ಒಬ್ಬರು ಸಾಲಾಗಿ ಕಬ್ಬಿನ ಹೊರೆ ಹೊತ್ತು ತಂದು ಗಾಣದ ಪಕ್ಕ ರಾಶಿಯೊಟ್ಟ ಹತ್ತಿದರು. ಹದಾ ಹೊತ್ತಿಗೆ ಅಲ್ಲಿಗೆ ಆಗಮಿಸಿದ ಆಲೆಮಾವ ಮಿಷೀನು ಚಾಲೂ ಮಾಡಿ ಗಾಣದ ಪಕ್ಕ ಕುಳಿತು ಒಂದರ ಹಿಂದೆ ಒಂದು ಕೊಬ್ಬು ತುರುಕಲು ಶುರು ಮಾಡಿಯೇ ಬಿಟ್ಟ. ಇತ್ತ ಪೈಪಿನ ಮೂಲಕ ಬಂದ ತಾಜಾ ಕಬ್ಬಿನ ಹಾಲನ್ನು ಬೋಗುಣಿಯಲ್ಲಿ ಸಂಗ್ರಹಿಸುವ ಕೆಲಸ ಬಿರುಸಿನಿಂದ ಶುರುವಾಗಿಯೇ ಹೋಯಿತು. ಟೊಮೆಟೊ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಕೊಚ್ಚಿ ತಂದ ಸುಬ್ಬಣ್ಣ ಅಗಲಬಾಯಿಯ ಪಾತ್ರೆಯಲ್ಲಿ ಅವನ್ನೆಲ್ಲ ಹಾಕಿ ಮೇಲಿಂದ ಬೇಕಾದಷ್ಟು ಚುರುಮುರಿಯನ್ನು ಸುರಿದುಕೊಂಡ. ಅದಕ್ಕೆ ಒಂದಿಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಉಪ್ಪು ಸೇರಿಸಿ ಕೈಯಿಂದ ಜೋರಾಗಿ ಗಿರಿ ತಿರುವ ತೊಡಗಿದರೆ ಅಲ್ಲೆಲ್ಲ ಗಿರಿಗಿರಿ ಮಂಡಕ್ಕಿ ಕಂಪು ಹರಡತೊಡಗಿತು. ಮತ್ತೊಂದು ಕಡೆ ನಮ್ಮ ಉಮ್ಮತ್ಕೀರ್ ಸೊಸೈಟಿ ಗಿರಿ ಮಹಾರಾಜರು ಕಡಲೆ ಹಿಟ್ಟಿಗೆ ಇಂಗು, ಜೀರಿಗೆ, ಓಮ, ಉಪ್ಪು, ನೀರು ಸೇರಿಸಿ ಹದ ಬರುವ ತನಕ ಕಲಸಿದ್ದಾಗಿ ಮೊದಲೇ ಸೀಳಿರಿಸಿದ್ದ ಉದ್ದುದ್ದ ಹಸಿಮೆಣಸಿನಕಾಯಿಗಳನ್ನು ಹದಬರಿಸಿದ ಹಿಟ್ಟಿನಲ್ಲಿ ಅದ್ದಿ ಕುದಿಯುವ ಎಣ್ಣೆಯಲ್ಲಿ ಬಿಟ್ಟು ಬೇಯಿಸಿದ್ದಾಯಿತು. ಆಲೆ ಮನೆಗೆ ಒಬ್ಬೊಬ್ಬರೇ ಬಂದು ಸೇರಿ ಗುಂಪಾಗಿ ಕುಳಿತು ಮಿರ್ಚಿ, ಮಂಡಕ್ಕಿ ತಿನ್ನುತ್ತಾ ಲೋಟ ಕಬ್ಬಿನ ಹಾಲು ಖಾಲಿ ಮಾಡಲು ಶುರುವಿಟ್ಟುಕೊಂಡರು. ಹಾಗೆ ಬಂದು ಕಬ್ಬಿನ ಹಾಲು ಕುಡಿದು ಹೋದವರು ಒಬ್ಬಿಬ್ಬರಲ್ಲ, ನೆಂಟರು, ಇಷ್ಟರು, ಗುರುತದವರೆಲ್ಲ ಬಂದೇ ಬಂದರು, ಬರುತ್ತಲೇ ಇದ್ದರು. ಒಂದು ಕಡೆ ಮಿರ್ಚಿ, ಮಂಡಕ್ಕಿ, ಕಬ್ಬಿನ ಹಾಲಿನ ಸಮಾರಾಧನೆ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಕೊಪ್ಪರಿಗೆಯೊಳಗಿನ ಕಬ್ಬಿನ ರಸ ಕುದಿ ಬಂದು ಕೊಳೆ ತೆಗೆಯುವ ಕೆಲಸ ಚಾಲ್ತಿಯಲ್ಲಿತ್ತು. ದಗದಗ ಉರಿಯುವ ಬೆಂಕಿಯಲ್ಲಿ ಬೆಂದ ಕಬ್ಬಿನ ಹಾಲು ಹದ ಬಂದು ಹೊಂಬಣ್ಣವಾಗಿ ಜೋನಿ ಬೆಲ್ಲದ ಪರಿಮಳದ ಆವಿ ಊರೆಲ್ಲ ಹರಡುತ್ತಿತ್ತು. ಈ ಪರಿಯಲ್ಲಿ ಕಬ್ಬಿನ ಹಾಲು ಕಾದು ಬಂಗಾರ ಬಣ್ಣದ ಬೆಲ್ಲವಾಗಿ ಪರಿವರ್ತನೆಗೊಂಡಾಗ ಕೊಪ್ಪರಿಗೆ ಚೊಟ್ಟಿಗೆ ಮುಂಡೆ ಸಿಕ್ಕಿಸಿ 4 ಮಂದಿ ಹಿಡಿದು ಹೊರಟೇ ಬಿಟ್ಟರು. ಕೊಪ್ಪರಿಗೆ ತಂದು ಪಾಕದ ಮರಿಗೆಯಲ್ಲಿ ಬಗ್ಗಿಸಿ ಪಂಚೆಯಿಂದ ಬೆಲ್ಲ ಗಾಳಿಸಿದ ಪಂಚೆ ಹಿಂಡುವ ಕಾರ್ಯವೂ ಮುಗಿದು ಹೋಯಿತು. ನೊರೆ ಬೆಲ್ಲ ತಿನ್ನುವವರು ತಿನ್ನುತ್ತಿರಲೆಂದು ಹಾಲಿನ ಹಂಡೆ ತುಂಬಿ ತೆಂದುಕೊಂಡು ಮನೆಗೆ ಹೊರಟಾಗ ಭರ್ತಿ ರಾತ್ರಿಯಾಗಿ ಹೋಗಿತ್ತು.